ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಡಯಾಬಿಟಿಕ್ ಪೇಷಂಟ್ಸ್ಗೆ ಯೂಶ್ವಲಿ ಕಾಡುವಂಥ ಒನ್ ಆಫ್ ದ ಮೋಸ್ಟ್ ಕಾಮನ್ ಆಗಿ ಕಾಣುವಂಥ ಒಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್ ಯಾವುದು ಅಂದರೆ ಡಯಾಬಿಟಿಕ್ ನ್ಯೂರೋಪತಿ. ಸೊ ಎಷ್ಟೋ ಜನರಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ, ಡಯಾಬಿಟಿಸ್ ಡೆವಲಪ್ ಆಗಿ ಸ್ವಲ್ಪ ವರ್ಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಮುಖ್ಯವಾಗಿ ಸ್ಟಾರ್ಟ್ ಆಗೋ ಮೈನ್ ಸಿಂಪ್ಟಮ್ಸ್ ಏನು ಅಂದರೆ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಪಾದದಲ್ಲಿ ಒಂದು ಮರಗಟ್ಟಿದ್ದು ಫೀಲಿಂಗ್ ಇರುತ್ತೆ. ನಾವು ಬರೀ ಕಾಲಲ್ಲಿ ನಡೆಯುವಾಗ ಆ ಒಂದು ಫೀಲ್ ಏನಿದೆ, ಆ ಟಚ್ ಫೀಲಿಂಗ್ ಏನಿದೆ ಅದು ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಇನ್ನು ಕೆಲವರಿಗೆ ಆ ಪಾದದಲ್ಲಿ ಸೆಳೆತ ಅನುಭವ ಆಗುತ್ತೆ. ಇನ್ನು ಕೆಲವರಿಗೆ ಒಂಥರ ಕಂಪ್ಲೀಟ್ಲಿ ಜೋಮ್ ಹಿಡ್ದಂಗೆ, ಕೆಲವರಿಗೆ ನೋವು, ನಾವು ಪಿನ್ಸ್ ಅಂಡ್ ನೀಡಲ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥ ಸಿಂಪ್ಟಮ್ಸು ಪ್ರತಿಯೊಂದು ಡಯಾಬಿಟಿಕ್ ಪೇಷಂಟ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಬಟ್ ಆದರೂ ಯೂಶ್ವಲಿ ನಾವು ಹೇಳೋದೇನು, ಡಯಾಬಿಟಿಕ್ ನ್ಯೂರೋಪತಿ ಏನಿದೆ, ಡಯಾಬಿಟಿಸ್ ಸ್ಟಾರ್ಟ್ ಆಗಿ ತುಂಬ ವರ್ಷಗಳ ನಂತರ ಡೆವಲಪ್ ಆಗುವಂಥ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಬಟ್ ಎಷ್ಟೋ ಜನರಲ್ಲಿ ಅದು ಹಾಗಲ್ಲ. ಅಂದರೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿ ಅವರೇ ಹೇಳ್ತಾರೆ, ಸರ್ ನನಗೆ ಶುಗರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನನಗೆ ಇಮ್ಮಿಡಿಯೇಟ್ಲಿ ಡಯಾಬಿಟಿಕ್ ನ್ಯೂರೋಪತಿ ಸಮಸ್ಯೆಗಳೇನಿದೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ರೀಸೆಂಟ್ಲಿ ಡಯಾಗ್ನೋಸ್ ಆಗಿದೆ, ನನಗೆ ಶುಗರ್ ಇದೆ ಅಂತ ರೀಸೆಂಟ್ಲಿ ಡಯಾಗ್ನೋಸ್ ಆಗಿದೆ ಆ್ಯಂಡ್ ಡಯಾಬಿಟಿಕ್ ನ್ಯೂರೋಪತಿ ಈಗಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನನಗೆ ಶುಗರ್ ಇಲ್ಲ, ನಾವೊಂದು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದೇನೆ, ಬಟ್ ಆದರೂ ಕೂಡ ನನಗೆ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗಿದೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ, ನನಗೆ ತುಂಬ ವರ್ಷಗಳಿಂದ ಡಯಾಬಿಟಿಸ್ ಇದೆ, ಬಟ್ ನಂದು ಶುಗರ್ ಲೆವೆಲ್ ಏನಿದೆ ನಾನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದೇನೆ, ಯಾವತ್ತೂ ಕೂಡ ನಂದು ಶುಗರ್ ಏನಿದೆ 160 ಅಥವಾ 170 ದಾಟಿ ಹೋಗಲ್ಲ, ಆದರೂ ಕೂಡ ನನಗೆ ಈಗ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗಿದೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಇದರ ಅರ್ಥ ಏನು, ಡಯಾಬಿಟಿಸ್ ಇದ್ದವರಲ್ಲಿ ಬರೀ ಶುಗರ್ ಜಾಸ್ತಿ ಇರುವುದರಿಂದ ಬರುವಂಥ ಒಂದು ಸಮಸ್ಯೆ ಅಲ್ಲ ಡಯಾಬಿಟಿಕ್ ನ್ಯೂರೋಪತಿ, ಅದಕ್ಕೆ ಎಷ್ಟೋ ಬೇರೆ ಫ್ಯಾಕ್ಟರ್ಸ್ ಕೂಡ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನು, ಈವನ್ ಡಯಾಬಿಟಿಸ್ ಇದ್ದರೂ ಕೂಡ ಕೆಲವರಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ, ಅವರಿಗೆ ಎಷ್ಟೋ ಡಯಾಬಿಟಿಸ್ ಇದ್ದರೂ ಕೂಡ ಅವರಿಗೆ ಪಾದದಲ್ಲಿ ಉರಿ ಇಲ್ಲ, ಜೋಮ್ ಇಲ್ಲ, ಸೆಳೆತ ಇಲ್ಲ, ಏನೂ ಸಮಸ್ಯೆಗಳಿರಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರಲ್ಲಿ ನೋಡಿದರೆ ಸ್ವಲ್ಪ ಡಯಾಬಿಟಿಸ್ ಶುಗರ್ ಸ್ವಲ್ಪ ಇದ್ದರೂ ಕೂಡ ಏನಾಗುತ್ತೆ, ಅವರಿಗೆ ಈ ಸಮಸ್ಯೆಗಳೆಲ್ಲ ಡೆವಲಪ್ ಆಗುತ್ತೆ. ಸೊ ಡಯಾಬಿಟಿಸ್ ಒಟ್ಟಿಗೆ ಬೇರೆ ಕೆಲವು ಫ್ಯಾಕ್ಟರ್ಸ್ ಇದ್ದರೆ ಮಾತ್ರ ಈ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಬೇಗ ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಅದು ಏನೇನು, ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಫಸ್ಟ್ ಡೆವಲಪ್ ಆಗೋದು ನಮಗೆಲ್ಲ ಗೊತ್ತು ನಮ್ಮ ಪಾದಗಳಲ್ಲಿ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ನಮಗೆ ಗೊತ್ತು ನಮ್ಮ ಪಾದಗಳೇನಿದೆ ನಮ್ಮ ಹಾರ್ಟಿಂದ ಡಿಸ್ಟಲ್ ಅಂದರೆ ತುಂಬ ದೂರ ಇರುವಂಥ ಏರಿಯಾ ಆ್ಯಕ್ಚುಲಿ. ಸೊ ಹಾಗಾಗಿ ಅಲ್ಲಿಗಿರುವಂಥ ನರ ಸಪ್ಲೈ ಕೂಡ ಏನಿರುತ್ತೆ, ಲಾಂಗರ್ ನರ್ವ್ಸ್ ಇರುತ್ತೆ ಆ್ಯಕ್ಚುಲಿ ನಮ್ಮ ಸ್ಪೈನಲ್ ಕಾರ್ಡಿಂದ. ಸೊ ಆ ನರಗಳಿಗೆ ಸಮಸ್ಯೆಗಳು ಡೆವಲಪ್ ಆಗೋದೇನು ಮಚ್ ಈಸಿಯರ್, ಅಂದರೆ ಬೇಗ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅದಕ್ಕೆ ಜಾಸ್ತಿ ಲೈಕ್ ಎನರ್ಜಿ ಬೇಕಾಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿಗೆ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಅಂದರೆ ಸರ್ಕ್ಯುಲೇಟರಿ ಪ್ರಾಬ್ಲಮ್ ಅಂದರೆ ಏನು, ಹಾರ್ಟಿಂದ ದೂರ ಇರುವಂಥ ಪಾರ್ಟ್ ಆಗಿದ್ದಕ್ಕೆ ಅಲ್ಲಿ ರಕ್ತ ಸಂಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಯೂಶಲಿ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಪಾದಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಅದು ಇಗ್ನೋರ್ ಮಾಡಿದರೆ ಏನಾಗುತ್ತೆ, ಎಷ್ಟೋ ಜನ ಅನ್ಕೊಂಡಿರೋದು ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಈ ಪಾದದಲ್ಲಿ ಬರುವಂಥ ಉರಿ, ಜೋಮು ಇದಷ್ಟೇ ಅಂತ ಅನ್ಕೊಂಡಿದ್ದಾರೆ. ಬಟ್ ಹಾಗಲ್ಲ. ಈ ಡಯಾಬಿಟಿಕ್ ನ್ಯೂರೋಪತಿ ಪಾದದಲ್ಲಿ ಬರುವಂಥ ಉರಿಯೆಲ್ಲ ಏನಿದೆ ಇದಕ್ಕೆ ನಾವು ಸೆನ್ಸರಿ ನ್ಯೂರೋಪತಿ ಅಂತ ಹೇಳ್ತೀವಿ. ಸೆನ್ಸರಿ ನ್ಯೂರೋಪತಿ ಅಂದರೆ ನಮ್ಗೆ ಆ ಸೆನ್ಸೇಷನ್ ಏನಿದೆ, ಟಚ್ ಇರ್ಬೋದು, ಬಿಸಿ ಇರ್ಬೋದು, ಕೋಲ್ಡ್ ಇರ್ಬೋದು, ಸೊ ಅದಕ್ಕೆ ಬೇಕಾಗಿರುವಂಥ ನರಗಳಿಗೆ ಆಗುವಂಥ ಒಂದು ಇರಿಟೇಷನ್. ಬಟ್ ಅದು ನಾವು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ, ನಮ್ಮ ಬ್ಲಡ್ ಶುಗರ್ ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ, ಬಾಕಿ ಇರುವಂಥ ಫ್ಯಾಕ್ಟರ್ಸ್ ನಾವು ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದು ನಿಧಾನಕ್ಕೆ ಅಡ್ವಾನ್ಸ್ ಆಗುತ್ತೆ, ನಮಗೆ ಆಟೋನಾಮಿಕ್ ಸಿಸ್ಟಮ್ಗೆ ಅದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಎಫೆಕ್ಟ್ ಆದರೆ ಏನಾಗುತ್ತೆ, ನಮ್ಮ ಇಂಟರ್ನಲ್ ಆರ್ಗನ್ಸ್ ಏನಿದೆ, ನಮ್ಮ ಅಂಗಗಳೇನಿದೆ ಅದಕ್ಕೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ನೀವು ಕೆಲವರು ಹೇಳೋದು ಅಬ್ಸರ್ವ್ ಮಾಡಿರ್ತಾರೆ, ನನಗೆ ಮೋಷನ್ ಆಗೋದೇ ಇಲ್ಲ. ಸೊ ಅದು ಕೂಡ ಒಂದು ಡಯಾಬಿಟಿಕ್ ನ್ಯೂರೋಪತಿದು ಲಕ್ಷಣ ಇರ್ಬೋದು. ನಾವು ಎಷ್ಟೇ ನಾರಿನಾಂಶ ಇರುವಂಥ ಆಹಾರಗಳು ಸೇವಿಸಿದ್ರು ಕೂಡ ಆ ಬವಲ್ ಮೂವ್ಮೆಂಟ್ಸ್ ಏನಿದೆ ಅದು ಕ್ಲಿಯರ್ ಆಗಿ ಆಗಬೇಕು ಅಂತಿಲ್ಲ. ಈ ಥರ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಕೆಲವರಿಗೆ ಸ್ವೆಟ್ಟಿಂಗಲ್ಲಿ ಸಮಸ್ಯೆಗಳು ಡೆವಲಪ್ ಆಗುತ್ತೆ, ಬೇಗ ಜಾಸ್ತಿ ಸ್ವೆಟ್ಟಿಂಗ್ ಆಗೋದು ನೀವು ನೋಡಿರ್ತೀರಾ. ಇನ್ನು ಕೆಲವರು ಹೇಳ್ತಾರೆ, ನನಗೆ ಎಷ್ಟು ಶುಗರ್ ಕಡಿಮೆ ಆದರೂ ಕೂಡ ನನಗೆ ಏನೂ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಅದು ಕೂಡ ಒಂದು ನ್ಯೂರೋಪತಿ ಸಿಂಪ್ಟಮ್ ಅಂತ ನಾವು ಹೇಳ್ಬೋದು. ಇನ್ನೂ ಏನಾಗುತ್ತೆ, ಅದು ಅಡ್ವಾನ್ಸ್ ಆಗಿ ಮೋಟಾರ್ ನ್ಯೂರೋಪತಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನೀವು ನೋಡಿರ್ತೀರಾ, ಅವರಿಗೆ ಮಂಡಿ ನೋವು ಇರಲ್ಲ, ಸೊಂಟ ನೋವು ಇರಲ್ಲ, ಏನೂ ಸಮಸ್ಯೆಗಳಿರಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ, ಅವರ ಪಾದಗಳಿಗೆ ಸರಿಯಾಗಿ ಕಂಟ್ರೋಲ್ ಸಿಗಲ್ಲ. ಸೊ ಇದೆಲ್ಲ ನ್ಯೂರೋಪತಿದು ಅಡ್ವಾನ್ಸ್ಡ್ ಆಗಿರುವಂಥ ಕಂಡೀಷನ್ಸ್ ಅಂತ ನಾವು ಹೇಳ್ಬೋದು. ಈಗ ಬ್ಲಡ್ ಶುಗರ್ ಆಲ್ಮೋಸ್ಟ್ ಕಂಟ್ರೋಲಲ್ಲಿ ಇರುವ ಪೇಷಂಟ್ಸಲ್ಲಿ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗಲಿಕ್ಕಿರುವಂಥ ಮುಖ್ಯ ಕಾರಣಗಳು ಏನೇನು ಅಂತ ನೋಡೋಣ. ಸೊ ಕೆಲವು ಪೇಷಂಟ್ಸ್ ಹೇಳ್ತಾರೆ, ನನಗೆ ಬ್ಲಡ್ ಶುಗರ್ ಏನಿದೆ ಸರ್ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದೇನೆ, ನಂದು HbA1c ಲೆವೆಲ್ ಏನಿದೆ ಅರೌಂಡ್ 6.5 to 6.7 ಇದೆ ಅಂತ ಹೇಳ್ತಾರೆ. ಸೊ ಇವರಲ್ಲಿ ಕೂಡ ಈ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗಲಿಕ್ಕಿರುವಂಥ
ಒಂದು ಮೇನ್ ರೀಸನ್ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೋ ವರ್ಷಗಳಿಂದ ಈ ಡಯಾಬಿಟಿಸ್ ಪ್ರಾಬ್ಲಮ್ ಅವರಿಗಿದೆ, ಅವರು ಅದನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ, ಆದರೂ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು? ಬಿಕಾಸ್ ಈ 6.5 ಏನಿದೆ HbA1c ಏನಿದೆ, ಅಥವಾ 160 170 ಶುಗರ್ ಲೆವೆಲ್ಸ್ ಏನಿದೆ, ಅದು ನಾರ್ಮಲ್ ಅಂತ ಹೇಳಲಿಕ್ಕೆ ಆಗಲ್ಲ. ದಟ್ ಈಸ್ ಆಫ್ಕೋರ್ಸ್ ಅಬೌವ್ ನಾರ್ಮಲ್ ಲೆವೆಲ್. ಸೊ ಹಾಗಾಗಿ ಏನಾಗುತ್ತೆ, ತುಂಬ ಲಾಂಗ್ ಪೀರಿಯಡಿಂದ ಈ ಥರ ಒಂದು ಶುಗರ್ ಸ್ವಲ್ಪ ಆದರೂ ಎಲಿವೇಟೆಡ್ ಲೆವೆಲ್ ಇದ್ದಾಗ ಏನಾಗುತ್ತೆ, ಅಲ್ಲಿರುವ ನಮ್ಮ ಬಾಡಿಯಲ್ಲಿರುವಂಥ ಆ ನರಗಳಿಗೆ ಏನಿದೆ ಅದೊಂದು ಡ್ಯಾಮೇಜಿಗೆ ಮೇನ್ ಕಾರಣ ಆಗುತ್ತೆ. ಅಂದರೆ ಅಲ್ಲಿ ಆ ಎಕ್ಸಸ್ ಶುಗರ್ ಇದ್ದಾಗ, ಸೊ ಯೂಶಲಿ ನಮ್ಮ ಬಾಡಿಯಲ್ಲಿ ನಾವು ಏನೇ ಆಹಾರ ತಗೊಂಡ್ರೂ ಕೂಡ ಅದರಲ್ಲಿರುವಂಥ ಗ್ಲೂಕೋಸ್ ಬಿಡುಗಡೆ ಆದಮೇಲೆ ಅದು ನಮ್ಮ ಬಾಡಿಯಲ್ಲಿ ನಮ್ಮ ಮೈಟೋಕಾಂಡ್ರಿಯಾ ಏನಿದೆ ಅದು ಎನರ್ಜಿ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಇರೋ ಗ್ಲೂಕೋಸನ್ನು ಏನಾಗುತ್ತೆ, ಅದು ಫ್ಯಾಟ್ ರೂಪದಲ್ಲಿ ಬಾಡಿ ಸ್ಟೋರ್ ಮಾಡುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ನಮ್ಮ ಬ್ಲಡ್ ಶುಗರ್ ಒಂದು ಸ್ವಲ್ಪ ಆದರೂ ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ಪಾತ್ವೇಸ್ ಬಿಟ್ಟು ಬೇರೆ ಡಿಫ್ರೆಂಟ್ ಆಗಿರೋ ಪಾತ್ವೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಈ ಎಕ್ಸಸ್ ಇರುವಂಥ ಗ್ಲೂಕೋಸ್ ಕೆಲವು ಸಲ ಏನಾಗುತ್ತೆ, ನಮ್ಮ ನರಗಳಲ್ಲಿರುವಂಥ ಜೀವಕೋಶಗಳೇನಿದೆ ಅದರೊಳಗೆ ಎಂಟರ್ ಆಗಿ ಅಲ್ಲಿ ಬೇರೆ ಸಾರ್ಬಿಟೋಲ್ ಈ ಥರ ಕೆಮಿಕಲ್ ಆಗಿ ಚೇಂಜ್ ಆಗುತ್ತೆ. ಅದರಿಂದ ನರಗಳಿಗೆ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಅಲ್ಲಿ ಇರುವಂಥ ರಕ್ತ ಸಂಚಾರ ಕೂಡ, ಎಸ್ಪೆಷಲಿ ನಮ್ಮ ಕಾಲುಗಳಲ್ಲಿ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಇರುತ್ತೆ, ಸಣ್ಣ ನರಗಳಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡುವಂಥ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿ 10-20 ವರ್ಷಗಳಿಂದ ಡಯಾಬಿಟಿಸ್ ಇರುವ ಪೇಷಂಟ್ಸಲ್ಲಿ ಏನಾಗುತ್ತೆ, ಡಯಾಬಿಟಿಸ್ ಲೆವೆಲ್ ನಾರ್ಮಲ್ ಇದೆ, ಬಟ್ ಎಷ್ಟೋ ಸಲ ನಾವು ಇಮಿಡಿಯೇಟ್ಲಿ ಫುಡ್ ತಗೊಂಡು ಸ್ವಲ್ಪ ಹೊತ್ತಲ್ಲ ನಮ್ಮ ಶುಗರ್ ಲೆವೆಲ್ಸ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಅದು ನಾರ್ಮಲ್ ಇರಲೇಬೇಕು ಅಂತಿಲ್ಲ. ಸೊ ಟೈಮ್ ಮ್ಯಾಟರ್ಸ್. ಎಷ್ಟು ವರ್ಷಗಳಿಂದ ನಿಮಗೆ ಡಯಾಬಿಟಿಸ್ ಇದೆಯಾ, ಅದು ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ತುಂಬ ವರ್ಷಗಳಿಂದ ಡಯಾಬಿಟಿಸ್ ಇದ್ದಾಗ ಒಂದು ಸ್ವಲ್ಪ ಹೊತ್ತಿಗಾದರೂ ಆ ಶುಗರ್ ಲೆವೆಲ್ ಕಾನ್ಸ್ಟೆಂಟ್ ಆಗಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಕಾಲುಗಳಿಗೆ ಹೋಗಿರುವಂಥ ಮೈಕ್ರೋ ಸರ್ಕ್ಯುಲೇಷನ್ ಏನಿದೆ ಅದರಲ್ಲಿ ಡೆಫಿಸಿಟ್, ಅಂದರೆ ಅದು ಸರಿಯಾಗಿ ಫಂಕ್ಷನ್ ಆಗಬೇಕು ಅಂತಿಲ್ಲ, ಸರಿಯಾಗಿ ರಕ್ತ ಸಂಚಾರ ಆಗಬೇಕು ಅಂತಿಲ್ಲ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಥರ ಕಂಪ್ಲೇಂಟ್ಸ್ ಯೂಶಲಿ ಹೇಳೋದು ಅಂದರೆ ಎಲ್ಡರ್ಸ್, ಮೇ ಬಿ ಒಂದು 20 ಇಯರ್ಸಿಂದ ನನಗೆ ಡಯಾಬಿಟಿಸ್ ಇದೆ, ಅಥವಾ 30 ಇಯರ್ಸಿಂದ ಡಯಾಬಿಟಿಸ್ ಇದೆ, ಅಥವಾ 10-15 ವರ್ಷ ಆಯಿತು ನನಗೆ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗಿ, ನಾನು ಮೆಡಿಸಿನ್ ತುಂಬ ಚೆನ್ನಾಗಿ ಕರೆಕ್ಟಾಗಿ ತಗೊಳ್ತಾ ಇದ್ದೇನೆ, ನಾನು ಆಹಾರ ಕಂಟ್ರೋಲ್ ಮಾಡಿದ್ದೇನೆ, ಆದರೂ ನನಗೆ ಸ್ವಲ್ಪ ಮಟ್ಟಿಗೆ ಡಯಾಬಿಟಿಕ್ ನ್ಯೂರೋಪತಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳೋರಿಗೆ ಮೇನ್ ರೀಸನ್ ಇದಿರುತ್ತೆ, ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ ಪೇಷಂಟ್ಸ್. ಸೊ ಅವರು ಏನು ಮಾಡಬೇಕು, ಅದರೊಟ್ಟಿಗೆ ನಮ್ಮ ಪಾದದಲ್ಲಿ ನರಗಳಿಗೆ ಆ ವೀಕ್ನೆಸ್ನ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ಸಪ್ಲಿಮೆಂಟ್ಸ್ ಇದೆ. ಎಷ್ಟೋ ಪೇಷಂಟ್ಸಲ್ಲಿ ನಾವು ಜಸ್ಟ್ ವಿಟಮಿನ್ B12 ಸಪ್ಲಿಮೆಂಟ್ಸ್ ಕೊಟ್ಟಾಗ ಈ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಅವರೊಂದು ಸ್ವಲ್ಪ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ನಮ್ಮ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಅವರಲ್ಲಿ ಕೂಡ ಇದು ಬೇಗ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಕೊಟ್ಟರೆ ಸಾಕು, ಅವರ ನರಗಳದ್ದು ಇರಿಟೇಷನ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಇದರೊಟ್ಟಿಗೆ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಎರಡನೇ ಮುಖ್ಯ ಕಾರಣ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ನಾವು ಹೇಳ್ತೀವಿ ಯೂಶಲಿ ನಮ್ಮ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಬೊಜ್ಜಿದ್ರೆ, ನಮ್ಮ ವಿಸರಲ್ ಆರ್ಗನ್ಸಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇರುವಂಥ ಕಾಯಿಲೆ ಯಾವುದು ಅಂತ ಕೇಳಿದರೆ ಇಟ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಕೆಲವರಿಗೆ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ಸುಲಿನ್ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದೇನು, ಇನ್ಸುಲಿನ್ ಇಸ್ ಮೆಂಟ್ ಓನ್ಲಿ ಫಾರ್ ಗ್ಲೂಕೋಸ್ ಅಂತ, ಅಂದರೆ ಗ್ಲೂಕೋಸ್ ಅಬ್ಸಾರ್ಪ್ಷನ್ಗೆ ಅಷ್ಟೇ ಬೇಕಾಗಿರುವಂಥ ಒಂದು ಸ್ಟೋರೇಜ್ ಹಾರ್ಮೋನ್ ಇನ್ಸುಲಿನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಇನ್ಸುಲಿನ್ ಅದಕ್ಕೆ ಅಷ್ಟೇ ಅಲ್ಲ. ನಾವು ವಿಚಾರ ಮಾಡಬೇಕಾಗಿದೆ ಏನಂದರೆ, ನಮ್ಮ ನರಗಳೇನಿದೆ ಅದರಲ್ಲಿ ಕೂಡ ಜೀವಕೋಶಗಳಿದೆ. ಸೊ ನಮ್ಮ ನರಗಳದ್ದು ಫಂಕ್ಷನ್ ಸರಿಯಾಗಿ ಆಗಲಿಕ್ಕೆ, ನಮ್ಮ ನರಗಳದ್ದು ಡಿಜನರೇಷನ್ ಪ್ರಿವೆಂಟ್ ಮಾಡಲಿಕ್ಕೆ, ನಮ್ಮ ನರಗಳಿಗೆ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಅದರಲ್ಲಿರುವಂಥ ಮೈಟೋಕಾಂಡ್ರಿಯಾ ಸರಿಯಾಗಿ ಫಂಕ್ಷನ್ ಆಗಲಿಕ್ಕೆ, ಮತ್ತು ನರಗಳದ್ದು ರಿಪೇರಿ ಸರಿಯಾಗಬೇಕು ಅಂದರೂ ಕೂಡ ಈ ಇನ್ಸುಲಿನ್ ಬೇಕಾಗುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇದ್ದಾಗ, ತುಂಬ ಬೊಜ್ಜು, ತುಂಬ ಫ್ಯಾಟಲ್ಲಿ ಇರುವಂಥ ಪೇಷಂಟ್ಸಲ್ಲಿ ಏನಾಗುತ್ತೆ, ಲೈಕ್ ಹೊಟ್ಟೆ ಬೊಜ್ಜೆಲ್ಲ ಜಾಸ್ತಿ ಇದೆ, ವಿಸರಲ್ ಆರ್ಗನ್, ಫ್ಯಾಟಿ ಲಿವರ್, ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ ಇದ್ದವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಣುವಂಥ ಸಾಧ್ಯತೆ ಇದೆ. ಸೊ ಅವರಿಗೆ ಡಯಾಬಿಟಿಸ್ ಡೆವಲಪ್ ಆಗುವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಅವರಿಗೆ ಪಾದದ ಉರಿಯೆಲ್ಲ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿವಸಗಳಿಂದ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆ ಇದೆ. ಸೊ ನಮ್ಮ ಕಾಲಿಗಿರುವಂಥ ನರಗಳು, ನಾನು ಫಸ್ಟ್ ಹೇಳಿದ್ದೇನೆ, ಉದ್ದ ನರಗಳು ಅಂದರೆ ಲಾಂಗ್ ನರ್ವ್ಸ್ ಇದೆ ಆ್ಯಕ್ಚುಲಿ. ಸೊ ಅಲ್ಲಿ ಇರುವಂಥ ಫಂಕ್ಷನ್ಸು, ಆ ನರಗಳು ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಅದರದ್ದು ಆಕ್ಸಾನ್ಸ್ ಏನಿದೆ, ಆಕ್ಸಾನ್ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ನರ್ವ್ ಆ್ಯಕ್ಚುಲಿ, ಅದರದ್ದೆಲ್ಲ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು, ಅದರದ್ದು ಹೆಲ್ತ್ ತುಂಬ ಚೆನ್ನಾಗಾಗಬೇಕು. ಸೊ ನರಗಳದ್ದು ಹೆಲ್ತ್ ಚೆನ್ನಾಗಿ ಆಗಬೇಕು ಅಂದರೆ ಇನ್ಸುಲಿನ್ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆದಾಗ ಏನಾಗುತ್ತೆ, ಇನ್ಸುಲಿನ್ಗೆ ಈ ನರಗಳಲ್ಲಿ ಕೂಡ ಸರಿಯಾಗಿ ಆ್ಯಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಅವರಲ್ಲಿ ಕೂಡ ಈ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರಿಗಾದರೂ ಫ್ಯಾಟಿ ಲಿವರ್ ಸಮಸ್ಯೆ ಇದೆ, ಅಥವಾ ತುಂಬ ಬೆಲ್ಲಿ ಫ್ಯಾಟೆಲ್ಲ ಜಾಸ್ತಿ ಇದ್ದರೆ ಅವ್ರು ಏನು ಮಾಡಬೇಕು, ಡಯಾಬಿಟಿಸ್ ಇದ್ದರೆ ಅವರು ಬೇಗ ಆ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕಿರುವಂಥ ಮೆಷರ್ಸ್ ತಗೋಬೇಕು. ಆವಾಗ ಏನಾಗುತ್ತೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಎಷ್ಟೋ ಕಡೆ ನೀವು ಕೇಳಿರ್ತೀರಾ, ಅಂದರೆ ಡಯಾಬಿಟಿಕ್ ರಿವರ್ಸಲ್, ಇವನ್ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಡಯಾಬಿಟಿಕ್ ರಿವರ್ಸಲ್ ಬಗ್ಗೆ. ಸೊ ಡಯಾಬಿಟಿಕ್ ರಿವರ್ಸಲ್ದು ಫಸ್ಟ್ ಸ್ಟೆಪ್ ಏನಂದರೆ ವೆಯ್ಟ್ ರಿಡಕ್ಷನ್. ಆ್ಯಕ್ಚುಲಿ ನಿಮ್ಮ ಬಾಡಿ ವೆಯ್ಟ್ ಏನಿದೆ ಅದರದ್ದೊಂದು 10% ನೀವು ಕಡಿಮೆ ಮಾಡಿ ನೋಡಿ, ನಿಮ್ಮ ಬಾಡಿಯಲ್ಲಿ ಎಷ್ಟೋ ಚೇಂಜಸ್ ಕಂಡು ಬರುತ್ತೆ. ಸೊ ಆ ವೆಯ್ಟ್ ಕಡಿಮೆ ಆದಾಗ, ನಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಆದಾಗ, ನಮ್ಮ ವಿಸರಲ್ ಆರ್ಗನ್ಸಲ್ಲಿ ಇರುವಂಥ
ರಕ್ತದಲ್ಲಿರುವಂಥ ಕೊಬ್ಬಿನಾಂಶ ಕಡಿಮೆ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಅದು ಕೂಡ ಈ ಪಾದದಲ್ಲಿ ಬರುವಂಥ ಉರಿ ಅಥವಾ ಜೋಮ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಮತ್ತು ನಮ್ಮ ಡಯಾಬಿಟಿಕ್ ನ್ಯೂರೋಪತಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾರಿಗೆ ಜಾಸ್ತಿ ಇದೆಯೋ, ಈಗ ನಾವು ಕೆಲವು ಸಲ ಡಯಾಬಿಟಿಕ್ ಪೇಷಂಟ್ಸ್ ಅವರಿಗೆ ಇಮಿಡಿಯೇಟ್ಲಿ ಈಗ ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ, ಸೊ ಅವ್ರದ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ ಅಂದರೆ ಸೀರಮ್ ಇನ್ಸುಲಿನ್ ಲೆವೆಲ್ಸ್ ಎಲ್ಲ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ ಹೈಪರ್ ಇನ್ಸುಲಿನಿಮಿಯಾ ಅಂತ ಒಂದು ಕಂಡೀಷನ್ ಇದೆ, ಅವ್ರದ್ದು ಇನ್ಸುಲಿನ್ ಲೆವೆಲ್ಸ್ ಏನಿದೆ ತುಂಬ ಜಾಸ್ತಿ ಇದೆ. ಸೊ ಅದು ಏನು ತೋರಿಸುತ್ತೆ, ಅವರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿದೆ, ಜಾಸ್ತಿನೇ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಆ ಇನ್ಸುಲಿನ್ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ. ಸೊ ಅವರಲ್ಲಿ ಕೂಡ ಈ ಡಯಾಬಿಟಿಕ್ ನ್ಯೂರೋಪತಿ ಕಾಣುವಂಥ ಸಾಧ್ಯತೆಗಳಿದೆ. ಸೊ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆ ಇದ್ದರೆ ಫಸ್ಟ್ ಅದನ್ನು ಕಂಟ್ರೋಲ್ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ವಿಸರಲ್ ಫ್ಯಾಟು ಮತ್ತು ನಮ್ಮ ಬೆಲ್ಲಿ ಫ್ಯಾಟ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮೂರನೇ ಮುಖ್ಯ ಕಾರಣ ಅಂದರೆ ಒಬೆಸಿಟಿ. ಇವನ್ ತುಂಬ ಒಬೇಸ್ ಪೇಷಂಟ್ಸ್ ಅಲ್ಲಿ ಕೂಡ ಅವರಿಗೆ ಇವನ್ ಡಯಾಬಿಟಿಕ್ಸ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಎಷ್ಟೋ ಜನರಿಗೆ ಪೆರಿಫರಲ್ ನ್ಯೂರೋಪತಿ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ಈ ಬೊಜ್ಜು ಏನಿದೆ ಅದು ನಾವು ಒಂದು ಅನ್ವಾಂಟೆಡ್ ಫ್ಯಾಟ್ ಹೌದು, ಬಟ್ ಇಟ್ ಆಕ್ಟ್ಸ್ ಲೈಕ್ ಎ ಗ್ಲ್ಯಾಂಡ್. ನಮ್ಮ ಬಾಡಿಯಲ್ಲಿ ಕೆಲವು ಸಕ್ರೇಷನ್ಸ್ ಈ ಬೊಜ್ಜಿಂದ ಕೂಡ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ಆಡಿಪೋಸೈಟ್ಸ್ ಏನಿದೆ ಎಲ್ಲಿ ನಮ್ಮ ಈ ಫ್ಯಾಟ್ ಎಲ್ಲ ಸ್ಟೋರ್ ಆಗುತ್ತಲ್ಲ ಅದು ಕೆಲವು ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಲಿಕ್ಕೆ ಈ ಆಡಿಪೋಕೈನ್ಸ್ ಅಂತೆಲ್ಲ ಹೇಳ್ತೀವಿ, ಅಂದ್ರೆ ಇಂಟರ್ಲೂಕಿನ್ 6 ಈ ಥರ ಎಷ್ಟೋ ಇನ್ಫ್ಲಮೇಷನ್ಗೆ ಕಾರಣ ಆಗಿರುವಂಥ ಎಷ್ಟೋ ಲೈಕ್ ಕೆಮಿಕಲ್ಸ್ TNF ಆಲ್ಫಾ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಕೆಮಿಕಲ್ಸ್ ಏನಿದೆ ಅದು ತುಂಬ ಜಾಸ್ತಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಥರ ಕೆಮಿಕಲ್ಸ್ ಏನು ಮಾಡುತ್ತೆ ಅದು ನಮ್ಮ ನರಗಳ ಮೇಲೆ ಅಟ್ಯಾಕ್ ಮಾಡಿ ಅದಕ್ಕೆ ಇರಿಟೇಷನ್ಗೆ ಒಂದು ಮುಖ್ಯ ಕಾರಣ ಆಗುತ್ತೆ. ಸೊ ಹಾಗಾಗಿ ಈವನ್ ಡಯಾಬಿಟಿಕ್ ಪೇಷಂಟ್ಸು ಕೆಲವರಿಗೆ ನೀವು ನೋಡಿರ್ತಾರೆ ಅವರು ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿರ್ತಾರೆ. ಓಕೆ, ಅವರಿಗೆ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಇದ್ದಿರ್ಬೋದು, ಡಯಾಬಿಟಿಸ್ ಎಲ್ಲರಿಗೂ ಡಯಾಬಿಟಿಸ್ ಇದ್ದಿರ್ಬೋದು, ಆ್ಯಂಡ್ ಡಯಾಬಿಟಿಸ್ ಇದ್ದರೂ ಕೂಡ ಅವರು ವೆಯ್ಟ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಚೆನ್ನಾಗಿ ವ್ಯಾಯಾಮ ಮಾಡ್ತಾರೆ, ಅವರಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಪ್ರಾಬ್ಲಮ್ ಕೂಡ ತುಂಬ ಕಡಿಮೆ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ, ಅವರು ತುಂಬ ಬೊಜ್ಜಿದೆ, ಅವರಿಗೆ ತುಂಬ ಫ್ಯಾಟ್ ಅಕ್ಯುಮುಲೇಷನ್ ಇದೆ ಅಂದರೆ ಅವರಿಗೆ ಈ ಥರ ಕಾಂಪ್ಲಿಕೇಶನ್ಸ್, ಅದು ಬರೀ ಡಯಾಬಿಟಿಕ್ ನ್ಯೂರೋಪತಿ ಒಂದೇ ಅಲ್ಲ, ಬಾಕಿ ಇರೋ ಕಾಂಪ್ಲಿಕೇಶನ್ಸ್ ಕೂಡ ಡೆವಲಪ್ ಆಗಲಿಕ್ಕೆ ಅದೊಂದು ಬೊಜ್ಜು ಏನಿದೆ ಒನ್ ಆಫ್ ದ ಮೇನ್ ರೀಸನ್ ಇರ್ಬೋದು. ಸೊ ಬೊಜ್ಜು ಜಾಸ್ತಿ ಇದ್ದಾಗ ನಮ್ಮ ಬಾಡಿದ ಇನ್ಫ್ಲಮೇಷನ್ ಲೆವೆಲೇ ಅದು ಜಾಸ್ತಿ ಆಗಿಬಿಡುತ್ತೆ. ನೀವೇ ನೋಡಿ, ಜಾಸ್ತಿ ಬೊಜ್ಜಿರೋರಿಗೆ ಹಾರ್ಟಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ, ಕಿಡ್ನಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ, ಜಾಯಿಂಟ್ ಇಶ್ಯೂಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆಗಳೆಲ್ಲ ಬರಲಿಕ್ಕೆ ಆ ಬೊಜ್ಜು ಒಂದೇ ಅಲ್ಲ ಕಾರಣ, ಆ ವೆಯ್ಟಿಂದ ಬರುವಂಥ ಬರ್ಡನ್ ಒಂದೇ ಅಲ್ಲ ಕಾರಣ. ಆ ವೆಯ್ಟ್, ಆ ಆಡಿಪೋಸೈಟ್ಸ್ ಏನಿದೆ ಅಲ್ಲಿಂದ ರಿಲೀಸ್ ಆಗುವಂಥ ಎಷ್ಟೋ ಕೆಮಿಕಲ್ಸ್ ಕೂಡ ಏನು ಮಾಡುತ್ತೆ ನಮ್ಮ ನರಗಳಿಗೆ ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಸೊ ನಿಮಗೆ ಈಗ ಡಯಾಬಿಟಿಸೇ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗ್ತಾ ಇದೆ, ನೀವು ತುಂಬ ಫ್ಯಾಟ್ ಇದ್ದೀರಾ, ಒಬೇಸ್ ಇದ್ದೀರಾ ಅಂದರೆ ಅದು ಒಬೇಸಿಟಿಯಿಂದ ಕೂಡ ಆಗುವಂಥ ಸಾಧ್ಯತೆಗಳಿವೆ. ಸೊ ಅವರು ಏನು ಮಾಡಬೇಕು, ಇಮಿಡಿಯೇಟ್ಲಿ ಒಂದು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಮಾಡಬೇಕು. ವೆಯ್ಟ್ ರಿಡಕ್ಷನ್ ಚೆನ್ನಾಗಿ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಡಯಟ್ ಕೀಟೋ ಡಯಟ್ ಆ್ಯಕ್ಚುಲಿ. ಅಂದರೆ ಹೈ ಫ್ಯಾಟ್ ಇರುವಂಥ ಆಹಾರಗಳು ತಗೊಂಡಾಗ ಏನಾಗುತ್ತೆ, ನಮ್ಮ ಫ್ಯೂಯಲ್ ಚೇಂಜ್ ಆಗುತ್ತೆ. ಗ್ಲೂಕೋಸ್ ಬದಲು ಕೀಟೋನ್ ಬಾಡೀಸ್ ನಮ್ಮ ಫ್ಯೂಯಲ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿ ವೆಯ್ಟ್ ಏನಿದೆ ಅದು ಬೇಗ ನಮಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ನಾನು ಈಗಾಗಲೇ ಕೀಟೋ ಡಯಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಎಷ್ಟೋ ಜನ ಅದು ಫಾಲೋ ಮಾಡಿ ಅವರದ್ದು ವೆಯ್ಟ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಸೊ ಒಬೇಸಿಟಿ ಇದ್ದರೆ, ಒಬೇಸಿಟಿ ಇಸ್ ಅ ಮದರ್ ಆಫ್ ಆಲ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಸೊ ಆ ವೆಯ್ಟನ್ನು ನೀವು ಕಂಟ್ರೋಲ್ ಮಾಡಿ ನಿಮ್ಮ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ತುಂಬ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ನಿಮಗೆ ಲಿಮಿಟ್ ಮಾಡಲಿಕ್ಕೆ ಆಗುತ್ತೆ, ಅಥವಾ ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೂ ಕೂಡ ಆಗುತ್ತೆ. ನೆಕ್ಸ್ಟ್ ಮುಖ್ಯ ಕಾರಣ ಅಂದರೆ ನಾವು ಡಿಸ್ಲಿಪಿಡಿಮಿಯಾ ಅಂತ ಹೇಳ್ಬೋದು. ಅಂದರೆ ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸು ಅವರ ಬ್ಲಡ್ ಟೆಸ್ಟ್, ಕೊಲೆಸ್ಟ್ರಾಲ್ ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ ಅವರಿಗೆ ಗೊತ್ತಾಗುತ್ತೆ ನಂದು ಟ್ರೈಗ್ಲಿಸರೈಡ್ ವ್ಯಾಲ್ಯೂ ಏನಿದೆ ತುಂಬ ಜಾಸ್ತಿ ಇದೆ, 300 ಇರುತ್ತೆ ಕೆಲವರದು, 500 ಇರುತ್ತೆ ಕೆಲವರದು. ಸೊ ಯೂಶಲಿ ಈ ಟ್ರೈಗ್ಲಿಸರೈಡ್ ಜಾಸ್ತಿ ಆದಾಗ ಕೂಡ ಏನಾಗ್ಬೋದು, ನಮ್ಮ ಈ ನರಗಳಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಎಷ್ಟೋ ಸಂಶೋಧನೆಗಳಲ್ಲಿ ಏನು ಕಂಡುಹಿಡಿದಿದ್ದಾರೆ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ವಿತ್ ಹೈ ಟ್ರೈಗ್ಲಿಸರೈಡ್ ಅವರಿಗೆ ಈ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ತುಂಬ ಬೇಗ ಡೆವಲಪ್ ಆಗುತ್ತೆ ಆ್ಯಂಡ್ ತುಂಬ ಸಿವಿಯರ್ ಆಗಿ ಕೂಡ ಡೆವಲಪ್ ಆಗುತ್ತೆ. ಎಷ್ಟೋ ಜನರಲ್ಲಿ ನೀವು ನೋಡಿರ್ತಾರೆ, ಅವರು ಹೇಳ್ತಾರೆ ನನಗೆ ನಿದ್ರೆ ಮಾಡಲಿಕ್ಕೆ ಆಗಲ್ಲ, ನಾವು ಮಲಗಿದ್ರೆ ಸಾಕು ಇಮ್ಮಿಡಿಯೇಟ್ಲಿ ಪಾದದಲ್ಲಿ ಸಿವಿಯರ್ ಉರಿ ಸ್ಟಾರ್ಟ್ ಆಗುತ್ತೆ, ಒಂದು ಬೆಡ್ಶೀಟ್ ತಾಗಿದ್ರೂ ಕೂಡ ತುಂಬ ನೋವು ಅನುಭವ ಆಗುತ್ತೆ, ಇಡೀ ರಾತ್ರಿ ನಿದ್ರೆ ಸರಿಯಾಗಿರಲ್ಲ ಅಂತ ಹೇಳ್ತಾರೆ. ಇಡೀ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳುವಾಗ ನಮ್ಮ ಬ್ಲಡ್ ಶುಗರ್ ಏನಿದೆ ಇನ್ನೂ ಶೂಟ್ ಆಗಿರುತ್ತೆ, ಬಿಕಾಸ್ ನಮ್ಮ ಸ್ಟ್ರೆಸ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಈ ಟ್ರೈಗ್ಲಿಸರೈಡ್ಸ್ ಏನಿದೆ ಅದನ್ನು ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳನ್ನು ನಾವು ತಗೋಬಾರ್ದು. ಎಷ್ಟೋ ಜನರಿಗೆ ಒಂದು ಅಭ್ಯಾಸ ಇದೆ, ಅಂದರೆ ಅವರು ಒಂದು ಕಡೆ ಡಯಾಬಿಟಿಕ್ ಮೆಡಿಸಿನ್ಸ್ ಚೆನ್ನಾಗಿ ತಗೊಳ್ತಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಚೆನ್ನಾಗಿ ಊಟ ಕೂಡ ಮಾಡ್ತಾರೆ, ತುಂಬ ರೈಸ್ ತಿಂತಾರೆ ಅಥವಾ ಜೋಳದ ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಈ ಥರ ಐಟಮ್ಸನ್ನು ಜಾಸ್ತಿ ಸೇವಿಸ್ತಾರೆ. ಅಂದರೆ ಒಂದು ಕಡೆ ಶುಗರ್ದು ಮಾತ್ರ ತಗೊಳ್ತಾ ಇದ್ವಲ್ಲ, ಶುಗರ್ ನಾರ್ಮಲ್ ಇದ್ದರೆ ಸಾಕು ಅಂತ ಹೇಳಿ, ಬಟ್ ಅದೇನು ಮಾಡುತ್ತೆ, ನಿಮ್ಮ ಟ್ರೈಗ್ಲಿಸರೈಡ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಟ್ರೈಗ್ಲಿಸರೈಡ್ ಜಾಸ್ತಿ ಆದಾಗ ನಮಗೆ ಗೊತ್ತು, ಕೆಟ್ಟ ಫ್ಯಾಟ್ ಇದ್ದಾಗ ಅದರಿಂದ ಎಷ್ಟೋ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಅದು ನಿಮ್ಮ ನರಗಳಲ್ಲಿ ಇರುವಂಥ ಮೈಟೊಕಾಂಡ್ರಿಯಾ ಏನಿದೆ ಅದರದ್ದು ಡಿಸ್ಫಂಕ್ಷನಿಗೆ ಒಂದು ಕಾರಣ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದರಲ್ಲಿರುವಂಥ ಕೆಮಿಕಲ್ಸಿಂದ ಒಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಕೂಡ ನಿಮ್ಮ ನರಗಳಿಗೆ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ನಮಗೊತ್ತು, ನಮ್ಮ ಬಾಡಿಯಲ್ಲಿ ತುಂಬ ಜಾಸ್ತಿ
ಕೊಬ್ಬು ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಬ್ಲಡ್ ವೆಸಲ್ಸ್ ಏನಿದೆ, ಸಣ್ಣ ಸಣ್ಣ ರಕ್ತನಾಳಗಳೇನಿದೆ ಅದು ಅಕ್ಲೂಡ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಅದರಲ್ಲಿ ಸರಿಯಾಗಿ ಸರ್ಕ್ಯುಲೇಷನ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ನರಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಅಲ್ಲಿ ಹೋಗಿ ಮುಟ್ಟೋದಿಲ್ಲ ಆ್ಯಂಡ್ ನಮಗೆ ಪಾದದಲ್ಲಿ ಉರಿ ಸಿವಿಯರ್ ಆಗಿ ಸ್ಟಾರ್ಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ನಿಮ್ಮ ಡಯಾಬಿಟಿಸ್ ಇದ್ದವರಾದರೆ ಜಸ್ಟ್ ಗ್ಲೂಕೋಸ್ ಲೆವೆಲ್ ಒಂದೇ ಚೆಕ್ ಮಾಡಬೇಡಿ, ಅದರೊಟ್ಟಿಗೆ ಲಿಪಿಡ್ ಪ್ರೊಫೈಲ್ ಕೂಡ ಮಾಡಿ ನಿಮ್ಮ ಟ್ರೈಗ್ಲಿಸರೈಡ್ಸ್ ಅನ್ನು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ನಮಗೆ ಈ ಸಮಸ್ಯೆಗಳಿಂದ ದೂರ ಇರಲಿಕ್ಕಾಗುತ್ತೆ. ಸೊ ಯಾವಾಗಲೂ ಕೂಡ ಈ ಡಯಾಬಿಟಿಸ್ ಇದ್ದವರು ಅವರದ್ದು ಲಿಪಿಡ್ ಪ್ರೊಫೈಲ್ ಚೆನ್ನಾಗಿರಬೇಕು, ಅಂದರೆ ಅವರಿಗೆ ಒಳ್ಳೆ HDL ಇರಬೇಕು. ಒಳ್ಳೆ HDL ಇರಬೇಕು ಅಂದರೆ ನಾವು ಏನು ಮಾಡಬೇಕು, ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಅದು ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಪನೀರ್ ಇರ್ಬೋದು, ಈ ಥರ ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಚೆನ್ನಾಗಿ ಸೇವಿಸಬೇಕು. ಆ್ಯಂಡ್ ಜಂಕ್ ಫುಡ್ಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಹೈ ಕಾರ್ಬೋಹೈಡ್ರೇಟ್, ಹೈ ಶುಗರಿ ಇರುವಂಥ ಆಹಾರಗಳೇನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ B12 ಡೆಫಿಷಿಯನ್ಸಿ. ಎಷ್ಟೋ ಜನರಲ್ಲಿ ಎಸ್ಪೆಷಲಿ ವೆಜಿಟೇರಿಯನ್ಸಲ್ಲಿ ಈ ವಿಟಮಿನ್ B12 ಡೆಫಿಷಿಯನ್ಸಿ ತುಂಬ ಕಂಡು ಬರುತ್ತೆ. ಸೊ ವಿಟಮಿನ್ B12 ಏನಿದೆ ಅದು ಚೆನ್ನಾಗಿದ್ದರೆ ಮಾತ್ರ ನಮ್ಮ ನರಗಳದ್ದು ಹೊರಗಡೆ ಒಂದು ಕೋಟಿಂಗ್ ಇದೆ, ಅದಕ್ಕೆ ನಾವು ಮೈಲಿನ್ ಶೀಟ್ ಅಂತ ಹೇಳ್ತೀವಿ. ಸೊ ನಮ್ಮ ನರ್ವ್ ಕಂಡಕ್ಷನ್ ಚೆನ್ನಾಗಿರಬೇಕು ಅಂದರೆ ಈ ಮೈಲಿನ್ ಶೀಟ್ ಚೆನ್ನಾಗಿರಬೇಕು. ಈ ಮೈಲಿನ್ ಶೀಟ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಆಗಬೇಕು, ನರ್ವ್ ಡಿಜನರೇಷನ್ ಆಗದೆ ಇದ್ದಂಗೆ ನೋಡ್ಕೋಬೇಕು ಅಂದರೆ ಈ ವಿಟಮಿನ್ B12 ಏನಿದೆ ದಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ವಿಟಮಿನ್ B12 ಒಂದೇ ಅಲ್ಲ, ವಿಟಮಿನ್ B1 ಇರ್ಬೋದು, ವಿಟಮಿನ್ B9 ಇರ್ಬೋದು, ಇದೆಲ್ಲ ನಮ್ಮ ನರಗಳ ಫಂಕ್ಷನಿಗೆ ತುಂಬ ಬೇಕಾಗಿರುವಂಥ ವೈಟಮಿನ್ಸ್ ಅಂತ ಹೇಳ್ಬೋದು. ಸೊ ಇದರ ಕೊರತೆ ಎಷ್ಟೋ ವೆಜಿಟೇರಿಯನ್ಸಲ್ಲಿ ಜಾಸ್ತಿ ಕಂಡು ಬರುತ್ತೆ, ಈವನ್ ನಾನ್ ವೆಜಿಟೇರಿಯನ್ಸಲ್ಲಿ ಕೂಡ ಕಂಡು ಬರುತ್ತೆ. ಬಟ್ ಇದರ ಕೊರತೆ ಇದ್ದಾಗ ಕೂಡ ಏನಾಗುತ್ತೆ, ನಮಗೆ ಪಾದದಲ್ಲಿ ಉರಿ ಇದೆಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಡಯಾಬಿಟಿಕ್ ಪೇಷಂಟ್ ಇದ್ದರೆ ಅವರಿಗೆ ನರ್ವ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳೇನಿದೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದರ ಒಟ್ಟಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಕೂಡ ಇದ್ದರೆ ಏನಾಗುತ್ತೆ, ಅವರಿಗೆ ಬೇಗ ಈ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನರಗಳಲ್ಲಿ ಸರಿಯಾಗಿರುವ ಕಂಡಕ್ಷನ್ ಸರಿಯಾಗಿ ಆಗಬೇಕು ಅಂತಿಲ್ಲ, ನರಗಳದ್ದು ಡಿಜನರೇಷನ್ ಆಗಲಿಕ್ಕಿರುವಂಥ ಸಾಧ್ಯತೆಗಳಿದೆ. ಸೊ ಅವರೇನು ಮಾಡಬೇಕು, ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿ ವಿಟಮಿನ್ B12 ಏನಿದೆ ಅದು ಸರಿಯಾಗಿದೆಯಾ ಅಂತ ನೋಡಬೇಕು. ಆ್ಯಂಡ್ ಅದರೊಟ್ಟಿಗೆ ತುಂಬ ಜನರಲ್ಲಿ ವೈಟಮಿನ್ D ಡೆಫಿಷಿಯನ್ಸಿ ಇದೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ವೈಟಮಿನ್ D ಲೆವೆಲ್ಸ್ ತುಂಬ ಚೆನ್ನಾಗಿರಲೇಬೇಕಾಗುತ್ತೆ. ಬಿಕಾಸ್ ನಾವೇನು ಸನ್ಲೈಟಿಗೆ ಹೋಗಲ್ಲ, ಮಧ್ಯಾಹ್ನ ಬಿಸಿಲಿಗೆ ಹೋಗಲ್ಲ. ಸೊ ಹಾಗಾಗಿ ನಮಗೆ ವಿಟಮಿನ್ D ಡೆಫಿಷಿಯನ್ಸಿ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ವೈಟಮಿನ್ D ಲೆವೆಲ್ಸ್ ಇರ್ಬೋದು, ವೈಟಮಿನ್ B12 ಲೆವೆಲ್ಸ್ ಇರ್ಬೋದು, ಇದು ಎರಡೂ ಕೂಡ ಚೆನ್ನಾಗಿದೆಯಾ, ನಾರ್ಮಲ್ ವ್ಯಾಲ್ಯೂಸ್ ಇದೆಯಾ ಅಂತ ನಾವು ನೋಡಬೇಕು. ಎಷ್ಟೋ ಜನರಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಗೊತ್ತಾಗುತ್ತೆ 200 ಇದೆ ಅಥವಾ 230 ಇದೆ ಅಂತ ಬರ್ಕೊಂಡಿರುತ್ತೆ. ಬಟ್ ಅದು ದಟ್ ಈಸ್ ಆಲ್ಸೋ ಇನ್ ದ ಲೋವರ್ ಲಿಮಿಟ್. ಯಾವಾಗಲೂ ಕೂಡ ಒಂದು 300 ಅಬೌವ್ ನಾವು ಮೇಂಟೈನ್ ಮಾಡಲಿಕ್ಕೆ ಆದರೆ ತುಂಬ ಒಳ್ಳೆಯದು. ಎಷ್ಟೋ ವೈಟಮಿನ್ B12 ಸಪ್ಲಿಮೆಂಟ್ಸ್ ಸಿಗುತ್ತೆ. ಇಲ್ಲಾಂದರೆ ನಾನು ಹೇಳಿರೋ ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್, ಫಿಶು ಈ ಥರ ಆಹಾರಗಳು ತಗೊಂಡಾಗ ನಮಗೆ ವೈಟಮಿನ್ B12 ಏನಿದೆ ಜಾಸ್ತಿ ಆಗುತ್ತೆ. ಒಂದು ಡೆಫಿಷಿಯನ್ಸಿ ಇದ್ದಾಗ ನಮಗೆ ಫುಡ್ಡಿಂದ ಜಾಸ್ತಿ ಮಾಡಲಿಕ್ಕೆ ಆಗೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಅವಾಗ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ. ಬಟ್ ಒಂದ್ಸಲ ನಾರ್ಮಲ್ ಆದಮೇಲೆ ನಾವು ಹೆಲ್ತಿ ಫ್ಯಾಟ್ ಇರುವಂಥ ಆಹಾರಗಳು, ಸ್ವಲ್ಪ ನಾನ್ ವೆಜಿಟೇರಿಯನ್ ಫುಡ್ಡು, ಮೊಟ್ಟೆ ಇದೆಲ್ಲ ತಗೊಂಡಾಗ ಏನಾಗುತ್ತೆ, ನಮ್ಮ ವೈಟಮಿನ್ B12 ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಕೂಡ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇನ್ನು BP ಕಾಯಿಲೆ, ಈಗ ಡಯಾಬಿಟಿಸ್ ಇದ್ದಾಗ ಅದರದ್ದು ಅಣ್ಣ ತಮ್ಮ ಇದ್ದಂಗೆ BP ಮತ್ತು ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್. ಸೊ ಅದರೊಟ್ಟಿಗೆ ಹೈಪರ್ ಟೆನ್ಷನ್ ಕೂಡ ಇದ್ದರೆ ಏನಾಗುತ್ತೆ, ಅವರಿಗೂ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಡಯಾಬಿಟಿಸ್ ಪೇಷಂಟ್ಸು BP-ನ ಕೂಡ ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಬಿಕಾಸ್ ಹೈಪರ್ ಟೆನ್ಷನ್ ಇದ್ದಾಗ ಅವರಿಗೆ ಸಣ್ಣ ಬ್ಲಡ್ ವೆಸಲ್ಸಲ್ಲಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ, ಕರೆಕ್ಟ್ ಆಗಿರೋ ಸರ್ಕ್ಯುಲೇಷನ್ ಆಗಬೇಕು ಅಂತಿಲ್ಲ. ಸೊ ಹಾಗಾಗಿ ಅವರಿಗೂ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನೊಂದು ಮೇನ್ ರೀಸನ್ ಅಂದರೆ ಅಡಿಕ್ಷನ್ಸ್, ದಟ್ ಟು ಮೇನ್ಲಿ ಸ್ಮೋಕಿಂಗ್. ಆ್ಯಕ್ಚುಲಿ ಎಷ್ಟೋ ಜನರಿಗೆ ಟೊಬ್ಯಾಕೋ ಅಡಿಕ್ಷನ್ ಜಾಸ್ತಿ ಇರುತ್ತೆ. ಸೊ ಈ ತಂಬಾಕು ಇದ್ದಾಗ ಏನಾಗುತ್ತೆ, ನಮ್ಮ ಡಿಸ್ಟಲ್ಲಿ ಇರುವಂಥ ರಕ್ತನಾಳಗಳೇನಿದೆ ಅದು ಶ್ರಿಂಕ್ ಮಾಡುತ್ತೆ, ಸರಿಯಾಗಿ ಸರ್ಕ್ಯುಲೇಷನ್ ಆಗಲ್ಲ. ಆ್ಯಂಡ್ ಅದರೊಟ್ಟಿಗೆ ಸಿಗರೆಟ್ ಸ್ಮೋಕಿಂಗ್ ಎಲ್ಲ ಇದ್ದಾಗ ಅದರಲ್ಲಿ ನಿಕೋಟಿನ್ ಒಂದೇ ಅಲ್ಲ, ಅದರೊಟ್ಟಿಗೆ ಸಾವಿರಗಟ್ಟಲೆ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಕೂಡ ಏನು ಮಾಡುತ್ತೆ, ನಮ್ಮ ನರಗಳ ಮೇಲೆ ತುಂಬ ಆಕ್ಸಿಡೇಟಿವ್ ಡ್ಯಾಮೇಜ್ಗೊಂದು ಕಾರಣ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಲ್ಲಿ ಜಸ್ಟ್ ಬ್ಲಡ್ ಶುಗರ್ ಜಾಸ್ತಿ ಇರೋದ್ರಿಂದ ಅಷ್ಟೇ ಎಲ್ಲ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗೋದು. ಈ ಫ್ಯಾಕ್ಟರ್ಸ್ ಕೂಡ ಅದಕ್ಕೊಂದು ಮುಖ್ಯವಾಗಿರುವಂಥ ಕಾರಣಗಳು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನಾವು ಏನು ಮಾಡಬೇಕು, ನಮಗೆ ಒಬೆಸಿಟಿ ಇದ್ದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ, ಅಡಿಕ್ಷನ್ಸ್ ಇದ್ದರೆ, ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇದ್ದರೆ, ಸೊ ಈ ಥರ ಎಷ್ಟೋ ಸಮಸ್ಯೆಗಳಿದ್ದಾಗ ನಾವು ಏನು ಮಾಡಬೇಕು, ಅದನ್ನು ಕೂಡ ಇದರೊಟ್ಟಿಗೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದ ಮೇನ್ ಟ್ರೀಟ್ಮೆಂಟ್ ಅಂತಾನೆ ನಾವು ಹೇಳ್ಬೋದು. ಸೊ ಡಯಾಬಿಟಿಸ್ ಇದ್ದಾಗ ಶುಗರ್ ಕಂಟ್ರೋಲ್ ಒಟ್ಟಿಗೆ ಈ ಥರ ಮೆಷರ್ಸ್ ಕೂಡ ನೀವು ತಗೊಂಡ್ರೆ ನಿಮ್ಮ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.